ಅಖಂಡ ಭಾರತ ನಿರ್ಮಾಣ ಆದ್ರೆ ಏನಾಗುತ್ತೆ? ವಿಶ್ವಸಂಸ್ಥೆ ಬಿಚ್ಚಿಟ್ಟಿದೆ ಒಂದು ಆಘಾತಕಾರಿ ವರದಿ. 2100ರ ಹೊತ್ತಿಗೆ ಭಾರತದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾರಂತೆ. ಪಾಕಿಸ್ತಾನದಲ್ಲಿ ಅರಾಜಕತೆ ತಾಂಡವವಾಡ್ತಾ ಇದ್ರು ಜನಸಂಖ್ಯೆ ಮಾತ್ರ ದಿನೇ ದಿನೇ ಏರ್ತಾನೇ ಇದೆ. 2100ರ ವೇಳೆಗೆ ಆಫ್ರಿಕಾ, ಏಷ್ಯಾ, ಯುರೋಪ್ನಲ್ಲಿ ಜನಸಂಖ್ಯೆ ಪ್ರಮಾಣ ಎಷ್ಟಿರುತ್ತೆ? ಭಾರತದಲ್ಲಿ 2100ರ ಹೊತ್ತಿಗೆ ಏನೆಲ್ಲ ಬದಲಾವಣೆ ಆಗುತ್ತೆ? ನಮಸ್ಕಾರ. ಅಖಂಡ ಭಾರತ ಇದು ಪ್ರತಿಯೊಬ್ಬ ಭಾರತೀಯನ ಕನಸು. ಇದೊಂದು ಎಮೋಷನಲ್ ವಿಶ್. ಬಟ್ ಅಪಾಯ, ಈ ಅಪಾಯದ ಬಗ್ಗೆ ವಿಶ್ವಸಂಸ್ಥೆ ನೀಡಿರುವಂತಹ ಒಂದು ವರದಿ ಮುನ್ಸೂಚನೆಯನ್ನ ನೀಡಿದೆ. ವಿಶ್ವಸಂಸ್ಥೆ ನೀಡಿರುವಂತಹ ವರದಿ ಏನು? ಅಖಂಡ ಭಾರತ ನಿರ್ಮಾಣವಾದ್ರೆ ಅದರಿಂದ ಏನೆಲ್ಲ ಅಪಾಯ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಭವಿಷ್ಯತ್ತಿಗೆ ಒಂದು ರಿಲೀಸ್ ಶೆಡ್ಯೂಲ್ ಅಂತ ಇರುತ್ತಂತೆ. ಇದರಿಂದ ಫ್ಯೂಚರ್ ಅಲ್ಲಿ ಮಾನವ ಕುಲಕ್ಕೆ ಏನೆಲ್ಲ ಅಪಾಯಗಳು ಎದುರಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತಂತೆ. ಇದು ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ನಿಂದ ಸಿಗುತ್ತೆ. ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ಅಂದ್ರೆ ಭೂಮಿಯ ಮೇಲಿರುವಂತಹ ಬಹುತೇಕ ಎಲ್ಲಾ ದೇಶಗಳ ಜನನ ಮತ್ತು ಮರಣ ದತ್ತಾಂಶವನ್ನ ತೆಗೆದುಕೊಂಡು ಆ ದತ್ತಾಂಶವನ್ನ ಜನಸಂಖ್ಯಾ ಮಾದರಿಗೆ ಹಾಕಿ ಈ ಶತಮಾನಕ್ಕೆ ನಮ್ಮ ಗ್ರಹ ಅಂದ್ರೆ ಭೂಮಿಯ ಮೇಲೆ ಮಾಡಬೇಕಾಗಿರುವಂತಹ ಕೆಲಸಗಳೇನು ಅನ್ನೋದ್ರ ಬಗ್ಗೆ ಒಂದು ಪಟ್ಟಿಯನ್ನ ನೀಡುತ್ತೆ. ಈ ವರ್ಲ್ಡ್ ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ ಅನ್ನ ವಿಶ್ವಸಂಸ್ಥೆ 2024ರಲ್ಲಿ ಮಾಡಿತ್ತು. ಆದ್ರೆ ಇದರಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಹೊರಬಿದ್ದಿದೆ. ಅದೇನು ಅಂತ ಹೇಳಿದ್ರೆ, ಈಗ ನಾವೆಲ್ಲರೂ ಏನ್ ಅಂದ್ಕೊಂಡಿದ್ದೇವೆ, ವರ್ಷಗಳು ಉರುಳಿದ ಹಾಗೆ ಜನಸಂಖ್ಯೆ ಜಾಸ್ತಿ ಆಗುತ್ತಾ ಹೋಗುತ್ತೆ. ಅದು ಜಾಗತಿಕವಾಗಿ ಎಲ್ಲಾ ದೇಶಗಳಲ್ಲೂ ಜನಸಂಖ್ಯೆ ನಿಧಾನವಾಗಿ ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಆದ್ರೆ ಈ ವರದಿ ಬಿಚ್ಚಿಟ್ಟಿರುವಂತಹ ಮಾಹಿತಿ ಏನು ಅಂದ್ರೆ, ವರ್ಷಗಳು ಉರುಳಿದ ಹಾಗೆ ಜನಸಂಖ್ಯೆ ಜಾಗತಿಕವಾಗಿ ಕೊನೆಯಾಗುತ್ತಂತೆ, ಕಡಿಮೆ ಆಗ್ತಾ ಬರುತ್ತಂತೆ. 2080ರ ಹೊತ್ತಿಗೆ ಜಾಗತಿಕವಾಗಿ ಜನಸಂಖ್ಯೆ 10.3 ಶತಕೋಟಿಗೆ ತಲುಪಿ ಆಮೇಲೆ ಇದು ನಿಧಾನವಾಗಿ ಇಳಿಕೆಯಾಗುತ್ತಂತೆ. ಆದ್ರೆ ಈ ವರದಿಯಲ್ಲಿರುವಂತಹ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದ್ರೆ, ಜನಸಂಖ್ಯೆ ಏನೋ ಕಡಿಮೆ ಆಗ್ತಾ ಬರುತ್ತೆ, ಆದ್ರೆ ಜನರೆಲ್ಲ ಎಲ್ಲಿ ವಾಸಿಸ್ತಾರೆ ಅನ್ನೋದು. ಈಗ ಒಂದ್ ಸ್ವಲ್ಪ ಹಿಂದಕ್ಕೆ ಹೋಗೋಣ, ಅಂದ್ರೆ 1950ಕ್ಕೆ ಹೋಗೋಣ. 1950ರ ವೇಳೆಗೆ ಇಡೀ ಮಾನವ ಕುಲದ 1/3 ಭಾಗದಷ್ಟು ಜನರು ಯುರೋಪ್ ಮತ್ತು ಉತ್ತರ ಅಮೆರಿಕಾದಲ್ಲಿ ವಾಸಿಸ್ತಿದ್ರು. 2020ರ ಹೊತ್ತಿಗೆ ಅದು ಅರ್ಧದಷ್ಟು ಕಡಿಮೆಯಾಗಿತ್ತು. 2100ರ ಹೊತ್ತಿಗೆ ಅದು ಇನ್ನೂ ಕಡಿಮೆಯಾಗಿ 10ರಲ್ಲಿ 1% ಜನರು ಮಾತ್ರ ಯುರೋಪ್ನಲ್ಲಿ ವಾಸಿಸ್ತಾರಂತೆ. ಯುರೋಪ್ನಲ್ಲಿ ಜನಸಂಖ್ಯೆ ಕಡಿಮೆ ಆದ್ರೆ ಇದೇ ಟೈಮ್ನಲ್ಲಿ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತಂತೆ. ಅಂದ್ರೆ ನಿಧಾನವಾಗಿ ಜನಸಂಖ್ಯೆ ಯುರೋಪ್ನಿಂದ ಏಷ್ಯಾ ಮತ್ತು ಆಫ್ರಿಕಾದ ಕಡೆಗೆ ಚಲಿಸುತ್ತೆ. 1950ರಲ್ಲಿ ಆಫ್ರಿಕಾದಲ್ಲಿ 250 ಮಿಲಿಯನ್ ಅಂದ್ರೆ 25 ಕೋಟಿಗಿಂತಲೂ ಕಡಿಮೆ ಜನಸಂಖ್ಯೆ ಇತ್ತು. 2020ರ ಹೊತ್ತಿಗೆ ಅದು 1.36 ಶತಕೋಟಿ ಆಯಿತು. 2100ರ ಹೊತ್ತಿಗೆ ಅದು 3.8 ಶತಕೋಟಿ ಆಗುತ್ತೆ. ಅಂದ್ರೆ 17 ಪಟ್ಟು ಹೆಚ್ಚಾಗುತ್ತೆ ಆಫ್ರಿಕಾದಲ್ಲಿ ಜನಸಂಖ್ಯೆ. ಆಫ್ರಿಕಾ ಆಯಿತು. ಇನ್ನು ಏಷ್ಯಾದ ಬಗ್ಗೆ ನೋಡೋಣ. ಏಷ್ಯಾದಲ್ಲಿ 1950ರಲ್ಲಿ 1.35 ಶತಕೋಟಿ ಜನಸಂಖ್ಯೆ ಇತ್ತು. 2020ರಲ್ಲಿ 4.67 ಶತಕೋಟಿ ಆಯಿತು. 2050ರ ಹೊತ್ತಿಗೆ ಏಷ್ಯಾದಲ್ಲಿ ಜನಸಂಖ್ಯೆ ಏರಿಕೆಯಾಗಿ 2100ರ ಹೊತ್ತಿಗೆ ಅದೇ ಜನಸಂಖ್ಯೆ ನಿಧಾನವಾಗಿ ಇಳಿಕೆಯಾಗುತ್ತಂತೆ. ಅಂದ್ರೆ ಈಗ ಎಷ್ಟಿದೆ ಅಷ್ಟಕ್ಕೆ ಜನಸಂಖ್ಯೆ ಇಳಿಕೆಯಾಗುತ್ತಂತೆ. ಆಫ್ರಿಕಾದಲ್ಲಿ 2100ರ ಹೊತ್ತಿಗೆ ಜನಸಂಖ್ಯೆ 17 ಪಟ್ಟು ಹೆಚ್ಚಾಯಿತು. ಆದರೆ ಏಷ್ಯಾದಲ್ಲಿ 2100ರ ಹೊತ್ತಿಗೆ ಜನಸಂಖ್ಯೆ ಅನ್ನೋದು ಈಗ ಎಷ್ಟಿದೆ ಅಷ್ಟಕ್ಕೆ ಇಳಿಕೆಯಾಗುತ್ತೆ. ಅಂದ್ರೆ ಇಲ್ಲಿ ಏಷ್ಯಾ ಮರುಜೋಡಣೆ ಆಗ್ತಾ ಇದೆ, ಅದು ಕೂಡ ಧಾರ್ಮಿಕ ಮರುಜೋಡಣೆ. ಒಂದು ಶತಮಾನದ ಹಿಂದೆ ಆಫ್ರಿಕಾದಲ್ಲಿ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಸಮುದಾಯಗಳಿತ್ತು. ಸೊ ಆಫ್ರಿಕಾದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಹೋದ ಹಾಗೆ ಆ ಎರಡೂ ಧರ್ಮಗಳು ಕೂಡ ಪ್ರಬಲವಾಗಿ ಬೆಳೀತಾ ಹೋಯಿತು. ಈಗ ಏಷ್ಯಾದ ವಿಚಾರಕ್ಕೆ ಬರೋಣ. ಏಷ್ಯಾವನ್ನ 3 ಪಾರ್ಟ್ ಮಾಡೋಣ. ಪೂರ್ವ ಏಷ್ಯಾ, ಮಧ್ಯ ಮತ್ತು ಪಶ್ಚಿಮ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ. ಪೂರ್ವ ಏಷ್ಯಾದಲ್ಲಿ ಜನರು ಹುಟ್ಟುತ್ತಾರೆ, ಬೆಳೀತಾರೆ, ವೃದ್ಧಾಪ್ಯಕ್ಕೆ ಹೋಗ್ತಾರೆ, ಸಾವನ್ನಪ್ತಾರೆ. ಇಲ್ಲಿ ಜನಸಂಖ್ಯೆ ಕಡಿಮೆ. ಆದರೆ ಮಧ್ಯ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಇದೆ.
ಹಾಗಾಗಿ ಇಲ್ಲಿ ಜನಸಂಖ್ಯೆ ನಿಧಾನವಾಗಿ ಏರಿಕೆ ಆಗ್ತಾನೇ ಹೋಗುತ್ತೆ. ಆಗ್ನೇಯ ಏಷ್ಯಾ ನಿಧಾನವಾಗಿ ಬೆಳೀತಾ ಇದೆ. ಅಂದ್ರೆ ವಿಶ್ವಸಂಸ್ಥೆಯ ವರದಿಯ ಪ್ರಕಾರ 2100ರ ಹೊತ್ತಿಗೆ ಏಷ್ಯಾದಲ್ಲಿ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಜನಸಂಖ್ಯೆ ಪ್ರಬಲವಾಗಿ ಉಳಿಯುತ್ತೆ, ಬೇರೆ ಧರ್ಮದ ಜನಸಂಖ್ಯೆ ಕಡಿಮೆ ಇರುತ್ತೆ. ಈಗ ಭಾರತದ ವಿಚಾರಕ್ಕೆ ಬರೋಣ. 1947ರಲ್ಲಿ ನಡೆದಂತಹ ವಿಭಜನೆಯನ್ನೆಲ್ಲ ಒಂದ್ಸಲಕ್ಕೆ ಮರ್ತು ಬಿಡೋಣ. ಇಲ್ಲಿ ಭಾರತ ಅಂದ್ರೆ ಅಖಂಡ ಭಾರತ ಅಂತ ಕಲ್ಪಿಸಿಕೊಳ್ಳೋಣ. ಈಗ ಭಾರತದಲ್ಲಿ ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಭಾರತ ಈ 3 ದೇಶಗಳು ಒಟ್ಟಾಗಿ ಸೇರಿ ಭಾರತ ಆಗಿದೆ ಅಂತ ನಾವು ಒಂದು ಊಹೆ ಅಂದ್ಕೊಳ್ಳೋಣ. 1950ರಲ್ಲಿ ಭಾರತ ಅಂದ್ರೆ ಅಖಂಡ ಭಾರತ ಏಷ್ಯಾದ ಜನಸಂಖ್ಯೆಯ 31% ಅಷ್ಟು ಜನಸಂಖ್ಯೆಯನ್ನ ಹೊಂದಿತ್ತು. ಆಗ ಚೀನಾ 40% ಜನಸಂಖ್ಯೆಯನ್ನ ಹೊಂದಿತ್ತು. 2020ರ ಹೊತ್ತಿಗೆ ಇದೇ ಭಾರತ ಅಂದ್ರೆ ಅಖಂಡ ಭಾರತ 38%ಗೆ ಏರಿಕೆ ಆಯಿತು ಜನಸಂಖ್ಯೆಯಲ್ಲಿ. ಆದ್ರೆ ಚೀನಾ 30.5%ಗೆ ಇಳಿಕೆ ಆಯಿತು. 2100ರ ಹೊತ್ತಿಗೆ ಚೀನಾದ ಜನಸಂಖ್ಯೆ 14%ಗೂ ಕಡಿಮೆ ಇರುತ್ತೆ. ಆದರೆ ಭಾರತದ ಜನಸಂಖ್ಯೆ ಅಂದ್ರೆ ಅಖಂಡ ಭಾರತದ ಜನಸಂಖ್ಯೆ ಚೀನಾದ ಅರ್ಧದಷ್ಟಿರುತ್ತೆ. ಅಂದ್ರೆ ಚೀನಾಗಿಂತಲೂ ಹೆಚ್ಚಾಗಿರುತ್ತೆ. ಪಾಕಿಸ್ತಾನ, ಬಾಂಗ್ಲಾದೇಶ ಇವೆರಡು ಮುಸ್ಲಿಂ ದೇಶಗಳು. ಅಫ್ಕೋರ್ಸ್ ಇಲ್ಲಿ ಮುಸ್ಲಿಮರೇ ಮೆಜಾರಿಟಿ ಇರ್ತಾರೆ, ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇದೆ. ಆದರೆ ಭಾರತ ಹಾಗಲ್ಲ. ಭಾರತದಲ್ಲಿ ಮುಸ್ಲಿಮರಿದ್ದಾರೆ, ಹಿಂದೂಗಳಿದ್ದಾರೆ, ಜೈನ ಧರ್ಮದವರಿದ್ದಾರೆ, ಸಿಖ್ಖರಿದ್ದಾರೆ, ಬೌದ್ಧರಿದ್ದಾರೆ. ಹೀಗೆ ಎಲ್ಲಾ ಧರ್ಮದವರಿರುವಂತಹ ದೇಶ ಯಾವುದು ಅಂತ ಕೇಳಿದ್ರೆ ಅದು ಭಾರತ. ಭಾರತ ವಿಭಜನೆ ಆದ್ಮೇಲೂ ಕೂಡ ಪಾಕಿಸ್ತಾನ, ಬಾಂಗ್ಲಾದೇಶ ಎರಡು ಬೇರೆ ಬೇರೆ ದೇಶಗಳಾದ ಮೇಲೂ ಕೂಡ ಭಾರತದಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರಾಗಿದ್ರೂ ಕೂಡ ಭಾರತದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಾನೇ ಇದೆ. 2100ರ ವೇಳೆಗೂ ಮುಸ್ಲಿಮರ ಜನಸಂಖ್ಯೆ ಭಾರತದಲ್ಲಿ ಏರಿಕೆ ಆಗುತ್ತೆ, ಇವರ ಜನಸಂಖ್ಯೆ ಏರಿಕೆ ಆಗ್ತಾನೇ ಇರುತ್ತೆ ಅಂತ ಅಂದಾಜಿಸಲಾಗಿದೆ. ಅಖಂಡ ಭಾರತವನ್ನೇ ಇಟ್ಕೊಂಡು ಯುನೈಟೆಡ್ ನೇಷನ್ಸ್ನ ವರದಿಯನ್ನ ನೋಡಿ ಸೆಂಟರ್ ಫಾರ್ ಪಾಲಿಸಿ ಸ್ಟಡೀಸ್ ಒಂದು ಆಘಾತಕಾರಿ ವರದಿಯನ್ನ ನೀಡಿದೆ. ಅದೇನು ಅಂತ ಹೇಳಿದ್ರೆ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎರಡೂ ಕೂಡ ಮುಸ್ಲಿಂ ದೇಶಗಳು. ಇಲ್ಲಿ ಮುಸ್ಲಿಮರು ಬಹುಸಂಖ್ಯಾತರು. ಭಾರತ ಎಲ್ಲಾ ಧರ್ಮದವರನ್ನೊಳಗೊಂಡಿರುವಂತಹ ದೇಶ. ಇಲ್ಲಿ ಹಿಂದೂಗಳು ಬಹುಸಂಖ್ಯಾತರು, ಜೊತೆಗೆ ಬೇರೆ ಧರ್ಮದವರು ಕೂಡ ಇದ್ದಾರೆ. ಇಲ್ಲಿ ಮುಸ್ಲಿಮರು ಅಲ್ಪಸಂಖ್ಯಾತರು. ಮುಸ್ಲಿಮರು ಅಲ್ಪಸಂಖ್ಯಾತರಾಗಿದ್ರೂ ಕೂಡ 2100ರ ವೇಳೆಗೆ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗುತ್ತೆ. ಈಗ ಬಹುಸಂಖ್ಯಾತರಾಗಿರುವಂತಹ ಹಿಂದೂಗಳು ಮತ್ತು ಉಳಿದ ಧರ್ಮದವರು 2100ರ ವೇಳೆಗೆ ಅಲ್ಪಸಂಖ್ಯಾತರಾಗ್ತಾರೆ ಅಂತ. 2100ರ ವೇಳೆಗೆ ಭಾರತದಲ್ಲಿ ಮುಸ್ಲಿಂ ಧರ್ಮವನ್ನ ಹೊರತುಪಡಿಸಿ ಇನ್ನುಳಿದ ಧರ್ಮಗಳ ಜನಸಂಖ್ಯೆ 50%ಕ್ಕಿಂತಲೂ ಕಡಿಮೆ ಇರುತ್ತೆ ಅನ್ನುವಂಥ ಒಂದು ಆಘಾತಕಾರಿ ವರದಿಯನ್ನ ಇದು ಬಿಡುಗಡೆ ಮಾಡಿದೆ. ಈಗ ಇಲ್ಲಿ ಇನ್ನೊಂದು ವಿಚಾರವನ್ನ ಗಮನಿಸಬೇಕಾಗಿದೆ. ಪಾಕಿಸ್ತಾನದಲ್ಲಿ ಅರಾಜಕತೆ ಅನ್ನೋದು ತಾಂಡವ ಆಡ್ತಾ ಇದೆ. ಇತ್ತ ಕಡೆಯಿಂದ ಪಾಕಿಸ್ತಾನದ ಮೇಲೆ ತಾಲಿಬಾನಿಗಳು ಅಟ್ಟಹಾಸ ಮೆರಿತಾ ಇದ್ದಾರೆ, ಅತ್ತ ಕಡೆಯಿಂದ ಅಫ್ಘಾನಿಸ್ತಾನದವರು ಪಾಕಿಸ್ತಾನದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಬಲೂಚಿಸ್ತಾನ ಕೂಡ ಪಾಕಿಸ್ತಾನದ ವಿರುದ್ಧ ಇದೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲೂ ಪಾಕಿಸ್ತಾನದ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದೆ. ಪಾಕಿಸ್ತಾನ $130 ಶತಕೋಟಿ ಗಿಂತಲೂ ಅಧಿಕ ಸಾಲವನ್ನ ಮಾಡಿಕೊಂಡಿದೆ. ಡೀಪ್ ಸ್ಟೇಟ್ ನಾಯಕರು ಪಾಕಿಸ್ತಾನವನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ, ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪಾಕಿಸ್ತಾನ ಅನ್ನುವಂಥದ್ದು ಒಡೆದು ಚೂರಾಗಿದೆ. ಇಷ್ಟಿದ್ರೂ ಕೂಡ ಪಾಕಿಸ್ತಾನದಲ್ಲಿ ಜನಸಂಖ್ಯೆ ಅನ್ನುವಂಥದ್ದು ಏರ್ತಾನೆ ಇದೆ. 2100ರ ಹೊತ್ತಿಗೆ ಇದು ಇನ್ನೂ ಅಧಿಕವಾಗುತ್ತೆ. ವಿಶ್ವಸಂಸ್ಥೆಯ ಅಂದಾಜಿನ ಪ್ರಕಾರ 1950ರಿಂದ 2100ರ ನಡುವೆ ಪಾಕಿಸ್ತಾನದ ಜನಸಂಖ್ಯೆ ಏರಿಕೆಯಾಗುತ್ತೆ. ಎಷ್ಟು ಏರಿಕೆ ಆಗುತ್ತೆ? 14 ಪಟ್ಟು ಜನಸಂಖ್ಯೆ ಏರಿಕೆ ಆಗುತ್ತೆ. ಪಾಕಿಸ್ತಾನದ ಜನಸಂಖ್ಯೆ 50 ಕೋಟಿಗಿಂತಲೂ ಅಧಿಕ ಇರುತ್ತೆ ಅಂತ ವಿಶ್ವಸಂಸ್ಥೆ ಅಂದಾಜು ಮಾಡಿದೆ. ಚೀನಾ, ಜಪಾನ್, ಯುರೋಪ್ನ ಜನಸಂಖ್ಯೆ ಕಡಿಮೆ ಆಗ್ತಾ ಇದ್ರು ಇತ್ತ ಕಡೆಯಿಂದ ಪಾಕಿಸ್ತಾನದ ಜನಸಂಖ್ಯೆ ಮಾತ್ರ ಏರ್ತಾನೆ ಇರುತ್ತಂತೆ. ಭಾರತ ಒಂದು ಪ್ರಬಲ ದೇಶ. ಹಿಂದೂಗಳು ಇಲ್ಲಿ ಬಹುಸಂಖ್ಯಾತರು. ಹಿಂದೂಗಳ ಜನಸಂಖ್ಯೆ ಹೆಚ್ಚಿದ್ರೂ ಕೂಡ ಇಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರಾಗ್ತಾರಂತೆ. ಒಂದು ವೇಳೆ ಮುಂದೆ ಭಾರತ ಅಖಂಡ ಭಾರತ ಆದ್ರೆ ಇಲ್ಲಿರುವಂತಹ ಮೆಜಾರಿಟಿ ಜನಸಂಖ್ಯೆ ಯಾರ್ದು ಅಂತ ಕೇಳಿದ್ರೆ ಅದು ಮುಸ್ಲಿಮರದ್ದು ಅನ್ನುವಂತಹ ಆಘಾತಕಾರಿ ವರದಿಯನ್ನ ವಿಶ್ವಸಂಸ್ಥೆ ನೀಡಿದೆ. ಇಲ್ಲಿ ಒಂದು ವಿಚಾರವನ್ನ ನೆನಪಿನಲ್ಲಿಟ್ಕೊಳ್ಬೇಕು. ಅದೇನಂದ್ರೆ, ಯಾವತ್ತಿದ್ರೂ ವೋಟ್ ಹಾಕೋದು ಜನರು, ನಕ್ಷೆಗಳಲ್ಲ ಅನ್ನೋದು. ಸೊ ಇದು ಅಖಂಡ ಭಾರತ ನಿರ್ಮಾಣ ಆದ್ರೆ ಏನಾಗುತ್ತೆ ಅನ್ನೋದರ ಬಗ್ಗೆ ವಿಶ್ವಸಂಸ್ಥೆ ನೀಡಿರುವಂತಹ ಒಂದು ವರದಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.